ಬ್ಯಾಂಕ್ ಜನಾರ್ದನ್ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಲಂಗ್ಸ್ ಇನ್ಫೆಕ್ಷನ್ ಅಂತ ಮಗ ಹೇಳ್ತಾನೆ. ಲಂಗ್ಸ್ ಇನ್ಫೆಕ್ಷನ್ನು ಮತ್ತು ಕಿಡ್ನಿ ಫೇಲ್ಯೂರ್ ಆಗಿತ್ತು. ಡಯಾಲಿಸಿಸ್ ಮಾಡಬೇಕು ಅನ್ನೋಷ್ಟೊಳಗೆ ಹೋಗ್ಬಿಟ್ರು ಅಂತ. ಬ್ಯಾಂಕ್ ಜನಾರ್ದನ್ ಹೊಳಲ್ಕೆರೆ ತಾಲೂಕಿನವನು. ಅವನು ಬ್ಯಾಂಕ್ ಎಂಪ್ಲಾಯಿ. ಅವನ ಹೆಸರಿನ ಜೊತೆಗೆ ಬ್ಯಾಂಕು ಅಂಟ್ಕೊಂಬಂದ್ಬಿಡ್ತು. ನಾವೆಲ್ಲ ಇದ್ದಿದ್ದ ಕೆಲಸನ ಬಿಟ್ಟು ಚಿತ್ರರಂಗ ನಂಬ್ಕೊಂಡು ಬಂದವರು. ಸರಿ ಸುಮಾರು 110 ಪಿಕ್ಚರಲ್ಲಿ ನಾನು ಜನಾರ್ದನ್ ಒಟ್ಟಿಗೆ ಪಾತ್ರ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಹೆಗ್ಗಳಿಕೆ ನಂದು. ಏಕೆಂತಂದರೆ ಸಾಯಿ ಪ್ರಕಾಶ್ ಅವರ ಎಲ್ಲ ಸಿನಿಮಾದಲ್ಲೂ ಸಹಿತ ಜನಾರ್ದನ್ ಇರೋನು. ಜನಾರ್ದನ್ ಎಲ್ಲಿರ್ತಾ ಇದ್ನೋ ಅಲ್ಲಿ ಬೇಮಲ್ ಸೋಮಣ್ಣ ಇರೋನು. ಅವಾಗವಾಗ ನಾನು ತಮಾಷೆ ಮಾಡ್ತಿದ್ದೆ, ನೀವಿಬ್ಬರು ನಕಲ ಸಹದೇವ ಇದ್ದಂಗೆ ಅಂತ. ಹೀಗಾಗಿ ಸುಮಾರು 1997-98ರಲ್ಲಿ ಅವರಿಗೆ ಪತ್ನಿ ವಿಯೋಗ ಆಯಿತು. ಅದು ಭರಿಸಲಾರದಂತಹ ನೋವಿತ್ತು. ಯಾವಾಗ ಎಲ್ಲಿ ಸಿಕ್ಕಿದ್ರು ಅದೊಂದನ್ನೇ ಮಾತಾಡೋನು, ಅವಳು ಕಳ್ಕೊಂಬಿಟ್ಟೆ, ನಾನು ಕಳ್ಕೊಂಬಿಟ್ಟೆ ಅಂತ. ಹಾಗಾಗಿ ಇವತ್ತು ಅಂತಹ ಹಾಸ್ಯ ಪ್ರವೃತ್ತಿ ಇದ್ದಂತಹ ಹೃದಯ ಶ್ರೀಮಂತಿಕೆ ಇದ್ದಂತಹ ಪೋಷಕ ನಟ ಜನಾರ್ದನ್ನ ನಾವು ಕಳ್ಕೊಂಡು ಬಡವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ ನಾನು ಕೇಳ್ತೀನಿ. ಇವತ್ತು ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಯಾರಿಗೆ ತಾನೇ ನೋವಾಗೋದಿಲ್ಲ? ಯಾಕೆಂದರೆ ಒಬ್ಬ ಒಳ್ಳೆ ಮನುಷ್ಯ ಜೊತೆಗೆ ಒಳ್ಳೆ ಕಲಾವಿದ. 900 ಚಿತ್ರಗಳಿಗೆ ಹೆಚ್ಚಿಗೆ ಪಾತ್ರ ಮಾಡಿದ್ದಾನೆ. ಚಿತ್ರರಂಗದಲ್ಲೇ ಆಗಲಿ ಅಥವಾ ವೈಯಕ್ತಿಕ ಗೆಳೆಯರ ಜೊತೆ ಆಗಲಿ ಸ್ನೇಹಿತರ ಜೊತೆ ಆಗಲಿ ಯಾವತ್ತೂ ಅಷ್ಟೇ ಅವನು ಒಂದು ಕಪ್ಪು ಚುಕ್ಕೆ ಇಲ್ಲ. ಒಳ್ಳೆಯ ಮನುಷ್ಯ, ಭಾರಿ ಒಳ್ಳೆಯ ಮನುಷ್ಯ ಜನಾರ್ದನ. ನಮ್ಮ ಜೊತೆ ಸಾಕಷ್ಟು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಾನೆ. ಮೊದಲಿಂದಲೂ ಅಷ್ಟೇ ಆತ ಬಂದ ಬಗೆ ಯಾವುದೇ ಆಗಲಿ, ಯಾವುದೇ ಕಲಾವಿದ ಆಗಲಿ ಬರಬೇಕಾದ್ರೆ ಕಷ್ಟಪಟ್ಟುಕೊಂಡೇ ಬರಬೇಕು. ಅದೇ ಥರ ಇವನು ಸಹ ಅನೇಕ ಕಷ್ಟಗಳನ್ನು ಎದುರಿಸಿ ಚಿತ್ರರಂಗಕ್ಕೆ ಬಂದ. ಆದರೆ ಚಿತ್ರರಂಗಕ್ಕೆ ಬಂದರೂ ಸಹಿತ ಅವನಿಗೆ ತಕ್ಕಂತೆ ಪಾತ್ರಗಳು, ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು. ಆ ಪಾತ್ರಗಳಿಗೆ ನ್ಯಾಯ ಸಲ್ಲಿಸ್ತಾ ಒಂದು ಬದ್ಧತೆ ಇತ್ತು. ಆ ಕರ್ತವ್ಯ ಪ್ರಜ್ಞೆ ಇತ್ತು. ಆ ಕರ್ತವ್ಯಕ್ಕೆ ತಾನು ಶರಣಾಗ್ತಿದ್ದ. ಯಾವುದೇ ಪಾತ್ರ ಕೊಡಲಿ, ಅದು ಒಂದು ವಿಲ್ಲನ್ ಪಾತ್ರ ಆಗಲಿ, ಹಾಸ್ಯ ಪಾತ್ರ ಆಗಲಿ, ಯಾವ ಪಾತ್ರ ಆಗಲಿ ಅದಕ್ಕೆ ಒಂದು ನ್ಯಾಯ ಸಲ್ಲಿಸ್ತಿದ್ದ. ನಮ್ಮ ಚಿತ್ರರಂಗಕ್ಕೆ ಒಂದು ಅಪೂರ್ವ ಹಾಸ್ಯ ಇರುತ್ತೆ. ಹಾಸ್ಯ ನಟರಲ್ಲಿ ಅನೇಕ ಹಾಸ್ಯ ನಟರುಗಳಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಬಗೆ. ಆದರೆ ಈತನದೇ ಒಂದು ವಿಶೇಷವಾದ ಒಂದು ಬಗೆ ಇತ್ತು. ತಾನಿರೋರು ಸಹಿತ ತನ್ನ ಕರ್ತವ್ಯವನ್ನು ಪರಿಪೂರ್ಣ ಮಾಡಿದ್ದಾನೆ. ಅನಾರೋಗ್ಯ, ಸಾವು ಯಾರಿಗೂ ಜಾತಸ್ಯ ಮರಣಂ ಧ್ರುವಮಂದಿಗೆ ಸಾವು ಯಾರಿಗೂ ತಪ್ಪಿದ್ದಲ್ಲ. ಅನಾರೋಗ್ಯನೂ ಅಷ್ಟೇ, ವಯಸ್ಸಾದ ಮೇಲೆ ಎಲ್ಲರೂ ಅಷ್ಟೇ. ಆದರೆ ಇರೋವರೆಗೂ ಸಹಿತ ತನ್ನ ಜೀವವನ್ನು ಕಲೆಗಾಗಿ ಅರ್ಪಿಸಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾನೆ. ಭಗವಂತ ಅವನ ಆತ್ಮಕ್ಕೆ ಶಾಂತಿ ಕೊಡಲಿ. ಮತ್ತು ಅವನಿಲ್ಲ, ಭೌತಿಕವಾಗಿ ಅವನಿಲ್ಲದೆ ಹೋದರೂ ಸಹಿತ ಅವನು ಮಾಡಿದ ಒಂದು ಸಾಧನೆ ಇದೆಯಲ್ಲ, ನಟನೆ ಆಗಲಿ, ಅವನ ಚಿತ್ರಗಳೇ ಆಗಲಿ ಚಿರಂತನವಾಗಿರುತ್ತೆ. ನಮಸ್ಕಾರ, ನಾನು ಕಲಾವಿದ ಕೃಷ್ಣ ಅಂತ. ನಮ್ಮ ಜನಾರ್ದನ್ ಅವರು ಅದು ತುಂಬ ನಮಗೆ ಮನಸ್ಸಿಗೆ ಬೇಜಾರಾಗಿದೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಅವರು ಸಿನಿಮಾಗಳು ನಾವು ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ. ಅವರು ವಿಧಿವಶ ಆಗಿದ್ದು ಭಾಳ ದುಃಖ, ನೋವುಂಟಾಗುತ್ತೆ. ಇನ್ನೂ ಇರಬೇಕಾಗಿತ್ತು. ಅವರು ಹಲವಾರು ಸಿನಿಮಾಗಳು ಅವರು ಒಳ್ಳೆ ಪಾತ್ರಗಳು ಮಾಡಿದ್ದಾರೆ. ಅಂಥ ಒಬ್ಬ ನಟ ಇನ್ನು ನಾವು ನೋಡೋಕ್ಕೆ ಚಾನ್ಸೇ ಇಲ್ಲ. ಪೋಷಕ ನಟದ ಸುಮಾರು ಜಗ್ಗೇಶ್ವರ್ ಇರ್ಬೋದು. ಜಗ್ಗೇಶ್ ಅವರು ಕಾಂಬಿನೇಷನ್ ತುಂಬ ಅದ್ಭುತವಾಗಿರೋದು. ಹಾಗಾಗಿ ಒಳ್ಳೆ ಕಲಾವಿದರು. ನಮಗೆ ತುಂಬ ದುಃಖ ಆಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.